ವಿಜಯಪುರದಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸುವ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಟೀಕೆ ಮಾಡಲು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬಳಸಿಕೊಂಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಟೀಕೆ ಮಾತುಗಳಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಬಿಜೆಪಿ ಪಾಲಿಕೆ ಸದಸ್ಯರಲ್ಲಿ ಇರಿಸುಮುರಿಸು ತಂದೊಡ್ಡಿತ್ತು. ಹೌದು, ಕಾರ್ಮಿಕ ಇಲಾಖೆ, ಕಾರ್ಮಿಕ ಮಂಡಳಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ವಿಜಯಪುರ ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಜೊತೆಗೆ ವಿವಿಧ ಸೌಲಭ್ಯ ವಿತರಣೆ ಬಳಿಕ ಸಚಿವ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ ಯೋಜನೆ ಜೊತೆಗೆ ಮಹತ್ತರ ಬದಲಾವಣೆ ಬಗ್ಗೆ ಹೇಳಿದ ಬಳಿಕ ಗ್ಯಾರಂಟಿ ಯೋಜನೆ ಟೀಕಿಸುವ ಬಿಜೆಪಿಗರಿಗೆ ಟಾಂಗ್ ನೀಡಿದ್ರು. ವರ್ಷಕ್ಕೆ 60,000 ಕೋಟಿ ಹಣ ಗ್ಯಾರಂಟಿ ಯೋಜನೆಗೆ ಬಳಸುತ್ತಿದ್ದು 5 ವರ್ಷಕ್ಕೆ 3 ಲಕ್ಷ ಕೋಟಿ ಗ್ಯಾರಂಟಿ ಯೋಜನೆಗೆ ಖರ್ಚು ಮಾಡ್ತಿರೋ ಸರ್ಕಾರ ದೇಶದಲ್ಲಿ ಯಾವುದಾದರೂ ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವೆಂದರು. ವಿದೇಶದಲ್ಲಿರುವ ಕಪ್ಪು ಹಣ ತಂದು ಬಡವರಿಗೆ ಹಂಚುತ್ತೇನೆ ಎಂದರು. ಇದೀಗ 2,000 ನೋಟ್ ಎಲ್ಲಾದರೂ ಇದೆಯಾ? ಪ್ರತಿ ವಸ್ತುವಿಗೆ ಜಿಎಸ್ಟಿ ವಿಧಿಸಿ ಬಡವರ ಹಣ, ಅಂಬಾನಿ ಅದಾನಿ ಅಂತವರ ಕೋಟ್ಯಾಂತರ ಹಣ ಸಾಲ ಮನ್ನಾ ಮಾಡುತ್ತೆ ಎಂದು ಸಚಿವ ಸಂತೋಷ್ ಲಾಡ್ ಮೋದಿ ಸರ್ಕಾರದ ನಡೆ ಟೀಕಿಸಿದ್ದರು. ಈ ರೀತಿ ಕಾಯಕೃತ ಕಾರ್ಮಿಕರು ಒಟ್ಟಾರೆ ಕಾರ್ಮಿಕ ವರ್ಗದಲ್ಲಿ 83% ಇದ್ದಾರೆ. 83 ಭಾಗ ಅಸಂಘಟಿತ ಕಾರ್ಮಿಕ ಕಾಯ್ದೆಗಳಿದೆ, ಹಲವಾರು ಸಾಮಾಜಿಕ ಭದ್ರತಾ ಕಾಯ್ದೆಗಳಿದ್ದಾವೆ. ಆದ್ರೆ ಅವೆಲ್ಲವೂ ಕೂಡ ಕೇವಲ ಸಂಘಟಿತ ಕಾರ್ಮಿಕರಿಗೆ ಮಾತ್ರ ಸೀಮಿತ ಆಗಿರುವಂತಹದ್ದು. ಆದ್ರೆ ಸಂತೋಷ್ ಲಾಡ್ ಸಾಹೇಬ್ರು ಕಾರ್ಮಿಕ ಸಚಿವರಾಗಿ ಈ ಹಿಂದೆ ಅವರು ಅಧಿಕಾರವನ್ನ ನಡೆಸಿದಂತ ಸಂದರ್ಭದಲ್ಲಿ ಮತ್ತೆ ಪ್ರಸ್ತುತ ಅಂಗಡದ ಜನಾಂಗದವರು, ಹಗ್ಗ ಸಿದ್ಧಪಡಿಸುವಂತವರು, ಉಪ್ಪು ತಯಾರಿಸುವಂತ ಉಪ್ಪಾರರು, ಮೇದಾರರು, ಕೇಬಲ್ ಕಾರ್ಮಿಕರು, ಕಲ್ಯಾಣ ಮಂಟಪ, ಸಭಾಭವನದಲ್ಲಿ ಕೆಲಸ ಮಾಡಿ ಹೆರಿಗೆ ಭತ್ಯೆ ಸೌಲಭ್ಯ ಕೊಡುವಂತಹದ್ದು, ಸಹಜ ಮರಣಕ್ಕೆ 25,000 ರೂಪಾಯಿ, ಹೀಗೆ 10 ಹಲವಾರು ಯೋಜನೆಗಳನ್ನ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಯೋಜನೆ ನಮ್ಮ ಮಾನ್ಯ ಸಚಿವರಿಗೆ ಹಾಗೂ ಅತಿಥಿಗಳಿಗೆ. ಎರಡನೇದಾಗಿ ಲಕ್ಷ್ಮೀಬಾಯಿ ಭೋಜರಾಜ್ ಚವ್ಹಾಣ್ ಇವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ನಂತರ ಪ್ರಣೀತಾ ಸಿದ್ದರಾಜು ಇವರಿಗೆ, ಶಿಫಾ ಗಡ್ಡಿ ಇವರಿಗೂ ಕೂಡ 10,000 ರೂಪಾಯಿಗಳ ಶೈಕ್ಷಣಿಕ ಧನ ಸಹಾಯವನ್ನ ಮಾನ್ಯರು ಸಹಾಯ ಹಸ್ತ ಯೋಜನೆಯಡಿ ಸಹಜ ಮರಣ ಹೊಂದಿದ ಅಸಂಘಟಿತ ಕಾರ್ಮಿಕರ ನಾಮನಿರ್ದೇಶಕರು ಚೆಕ್ಗಳನ್ನ ಮಾನ್ಯರು ವಿತರಿಸ್ತಾ ಇದ್ದಾರೆ. ಧನ್ಯವಾದಗಳು ಮಾನ್ಯರಿಗೆ. ಇದೀಗ ಇವರಿಗೂ ಕೂಡ ಮಾನ್ಯರಿಂದ ಸಾಂಕೇತಿಕವಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ. ಬಂಡೇಕಾರ್ ಗೃಹ ಕಾರ್ಮಿಕರು ವಿಜಯಪುರ, ಸಿದ್ದು ಹರ್ಕರ್ ಬೀದಿ ಬದಿ, ಕಾಶಿರಾಯ್ ಹುಕ್ಲಿ ಹಮಾಲರು ವಿಜಯಪುರ, ಪರಶುರಾಮ್ ಶಿವಾಜಿ ಹೊರಕಟ್ಟಿ, ಭಾಗೇಶ್ ನಾಮಿ ಕ್ಷೌರಿಕ ಸಿಂದಗಿ ತಾಲೂಕಿನಿಂದ, ಭಗವಂತ್ ಗುರ್ನಿಂಗಪ್ಪ ಆಮನೆ ಅಲೆಮಾರಿ ಸಮುದಾಯದವರು ಸಿಂದಗಿ. ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಮಾನ್ಯ ಸಚಿವರಾದಿಯಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸೋಣ. ಧನ್ಯವಾದಗಳು ಮಾನ್ಯ ಸಚಿವರಿಗೆ. ಹಾಗೆಯೇ ಈ ಸ್ಮಾರ್ಟ್ ಕಾರ್ಡ್ ಅನ್ನ ಸ್ವೀಕರಿಸಿದಂತಹ ನಮ್ಮ ಎಲ್ಲ ಅಸಂಘಟಿತ ಕಾರ್ಮಿಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಮಗಾಗಿ, ನಿಮ್ಮೆಲ್ಲರಿಗಾಗಿ ಇಂದು ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದೊಂದಿಗೆ ಸಾಕಷ್ಟು ಯೋಜನೆಗಳನ್ನ ತಂದಂತಹ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನ ವಹಿಸಿರುವಂತಹ ಮಾನ್ಯ ಎಂಪಿ ಪಾಟೀಲ್ ಸಾಹೇಬರಿಗೆ ಈ ಒಂದು ವೇದಿಕೆ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು. ಹಾಗೆಯೇ ಶಿವಾನಂದ್ ಎಸ್ ಪಾಟೀಲ್ ಕೊಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ಬಂಧುಗಳೇ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ವಿಶೇಷವಾಗಿ ಅಸಂಘಟಿತ ಕಾರ್ಮಿಕರನ್ನು ನಾವು ಏನು ಹೇಳ್ತೀವಿ, ಅವರಿಗೆ ಒಂದು ನೂತನವಾದಂತಹ ಕಾರ್ಯಕ್ರಮಗಳ ಕೊಡೋದ್ರ ಮುಖಾಂತರ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಿಮಗೆ ನಮ್ಮ ಇಲಾಖೆಯವರು ಪಾಂಪ್ಲೆಟ್ಗಳನ್ನ ಕೊಟ್ಟಿದ್ದಾರೆ, ಸಂಪೂರ್ಣ ಮಾಹಿತಿ ಕೂಡ ತಮಗೆ ಕೊಟ್ಟಿದ್ದಾರೆ. ಈ 91 ಸೆಕ್ಟರ್ಗಳು ಸಣ್ಣ ಸಣ್ಣ ಸಮಾಜದ ಜನರು, ಸಣ್ಣ ಸಣ್ಣ ವೃತ್ತಿ ಮಾಡಿ ಬದುಕತಕ್ಕಂಥ ಜನರಿಗೆ ಯಾವುದೇ ರೀತಿಯಾದಂತಹ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ. ಅದನ್ನ ನಾವಿವತ್ತು ಗುರುತಿಸ್ಬಿಟ್ಟು ಸುಮಾರು
91 ಸೆಕ್ಟರ್ಗಳ ಸಣ್ಣ ಗುಂಪಿನ ಸಮಾಜದ ಎಲ್ಲ ಜನರಿಗೆ ಇಲ್ಲಿ ಕರೆಸ್ಬಿಟ್ಟು ನಾವು ಸ್ಮಾರ್ಟ್ ಕಾರ್ಡ್ ಕೊಡತಕ್ಕಂಥ ಪ್ರಾರಂಭವನ್ನು ಮಾಡಿದ್ದೀವಿ. ಆದ್ರೆ ಇವತ್ತು ಅದಕ್ಕೇನು ಬಹಳ ದೊಡ್ಡ ದುಡ್ಡಿಲ್ಲ. ಏನೇನಾದ್ರೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಅಥವಾ ಅವರಿಗೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಕೊಡ್ತಕ್ಕಂಥದ್ದು ಇದು ಪ್ರಾರಂಭಿಕವಾಗಿ ಆಗಿರ್ತಕ್ಕಂಥ ಸ್ಕೀಮು. ಆದ್ರೆ ಮರೆಯಕ್ಕೆ ಹೋಗ್ಬೇಡಿ, ಇವತ್ತು ನಾನು ನಿಮಗೆ ಮಾತನ್ನು ಕೊಡ್ತಾ ಇದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಈ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 85% ಜನರು ಅಸಂಘಟಿತ ಕಾರ್ಮಿಕರಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಸುಮಾರು 90% ಜನರು ಅಸಂಘಟಿತ ಕಾರ್ಮಿಕರಿದ್ದಾರೆ. ಅದಕ್ಕಾಗಿ ಕಳೆದ 2 ವರ್ಷದಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ಮಾಡಿದ್ದೇವೆ. ನನಗೆ ನಂಬಿಕೆ ಇದೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೇವಲ ಡೀಸೆಲ್ ಪೆಟ್ರೋಲ್ ಮೇಲೆ ನಮಗೆ 50 ಪೈಸೆ ಆಗಲಿ ಅಥವಾ 1 ರೂಪಾಯಿ ಕೊಟ್ರೆ ನಮಗೆ ಸಾವಿರಾರು ಕೋಟಿಯ ದುಡ್ಡು ಈ ಅಸಂಘಟಿತ ಬೋರ್ಡಿಗೆ ಬರುತ್ತೆ. ಆ ದುಡ್ಡು ಖಂಡಿತವಾಗಿ ಮುಂದೆ ಬಂದೇ ಬರುತ್ತೆ. ಬಂದಾದ್ಮೇಲೆ ಇವತ್ತೇನೋ ನಾವು ಪ್ರಾರಂಭಿಕವಾಗಿ ನಿಮಗೆ ಕಾರ್ಡನ್ನು ಕೊಟ್ಟಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಪ್ರಮಾಣವಾದಂತಹ ಅನುಕೂಲ ಆಗೇ ಆಗುತ್ತೆ. ಈ ಸಂದರ್ಭದಲ್ಲಿ ನಿಮಗೆ ಹೇಳಿಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಒಂದು ಕಡೆ ಅಸಂಘಟಿತ ಕಾರ್ಮಿಕರ ವಿಭಾಗದಿದ್ರೆ ಇನ್ನೊಂದು ಟ್ರಾನ್ಸ್ಪೋರ್ಟ್ ಬೋರ್ಡ್. ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ವಿಶೇಷವಾಗಿ ಎಲ್ಲ ಆಟೋ ರಿಕ್ಷಾ ಡ್ರೈವರ್ಗಳು, ಎಲ್ಲ ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಗಳು, ಕ್ಲೀನರ್ಗಳು, ಮೆಕ್ಯಾನಿಕ್ ಮಾಲೀಕರು, ಮೆಕ್ಯಾನಿಕಲ್ ಕೆಲಸ ಮಾಡ್ತಕ್ಕಂಥ ಯಾವುದೇ ಒಬ್ಬ ವರ್ಕರ್ ಆಗಿರ್ಬೋದು, ಅದರ ಜೊತೆಗೆ ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೇ ಇದ್ರು ಕೂಡ ಅವರೆಲ್ಲರೂ ಫಲಾನುಭವಿ ಆಗಿರ್ತಾರೆ. ಇವತ್ತು ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಕಾರ್ಯಕ್ರಮದ ಪ್ರಾರಂಭ ಇಲ್ಲಿ ಆಗಿಲ್ಲ. ಇವತ್ತು ಅಸಂಘಟಿತ ಕಾರ್ಮಿಕರ ಜೊತೆಗೆ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಅಲ್ಲಿ ಸುಮಾರು 20 ರಿಂದ 25 ಲಕ್ಷ ಜನಕ್ಕೆ ನೇರವಾಗಿ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ಹಂತವಾಗಿ ಕಾರ್ಯಕ್ರಮ ಪ್ರತಿಯೊಬ್ಬರಿಗೆ ಯಾರ್ಯಾರಿಗೆ ಅನಾನುಕೂಲ ಇರ್ತದೆ ಪ್ರತಿಯೊಬ್ಬರಿಗೆ ಈ ಕಾರ್ಯಕ್ರಮ ಮುಟ್ಟಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಇಲಾಖೆ ಸಂತೋಷ ಹಾಗೂ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಟ್ರಾನ್ಸ್ಪೋರ್ಟ್ 480 ಆಕ್ಸಿಡೆಂಟ್ಗಳು, ವರ್ಷಕ್ಕೆ 4,80,000 ಆಕ್ಸಿಡೆಂಟ್ಗಳು, ಸುಮಾರು 1,60,000 ಜನ ಅವರ ಜೀವವನ್ನು ಈ ಆಕ್ಸಿಡೆಂಟ್ ಮುಖಾಂತರ ಕಳ್ಕೊಳ್ತಾರೆ. ಯಾತಕ್ಕೆ ಈ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದ್ದೀನಿ ಅಂತಂದ್ರೆ 1,60,000 ಜನ ಜೀವವನ್ನು ಕಳ್ಕೊಂಡ್ರೆ ಡೈರೆಕ್ಟ್ ಆಗಿ ಸುಮಾರು 6 ಲಕ್ಷ ಜನಕ್ಕೆ ಕುಟುಂಬಕ್ಕೆ ಅನಾನುಕೂಲ ಆಗುತ್ತೆ. ಇಂಡೈರೆಕ್ಟ್ ಸುಮಾರು 18 ಲಕ್ಷ ಜನಕ್ಕೆ ಅನಾನುಕೂಲ ಆಗ್ತಕ್ಕಂಥದ್ದು ನೀತಿ ಆಯೋಗದ ರಿಪೋರ್ಟ್ ಇದೆ. ಇವತ್ತು ನೀವು ನೋಡ್ತಾ ಇದ್ರೆ ಸುಮಾರು 3% GDPಗೆ ಅನಾನುಕೂಲ ಆಗ್ತಕ್ಕಂಥದ್ದು ಈ ಒಂದು ಆಕ್ಸಿಡೆಂಟ್ ಮುಖಾಂತರ. ಅಂದ್ರೆ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡ್ಬಿಟ್ಟಿದೀವಿ, ನಾವು ಜಾಸ್ತಿ ದುಡ್ಡು ಕೊಟ್ಟರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದಲ್ಲ. ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡ್ತಕ್ಕಂಥ ಉದ್ದೇಶ ನಿಮ್ಮ DC-ಗಳ ಜೊತೆಗೆ SP-ಗಳ ಜೊತೆಗೆ ಸಂಪರ್ಕದಲ್ಲಿ ಬಂದು ಈ ಆಕ್ಸಿಡೆಂಟ್ ಹೆಂಗ್ ಕಮ್ಮಿ ಮಾಡಬೇಕು, ಈ ವಿಶೇಷವಾಗಿ ಅವ್ರಿಗೆ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಕೂಡ ಕೆಲಸ ಈ ಬೋರ್ಡ್ ಮುಖಾಂತರ ಮಾಡೋದಕ್ಕೆ ತಾವು ಕೂಡ KDP ಮೀಟಿಂಗ್ ನಲ್ಲಿ ಪ್ರತಿ ಸಂದರ್ಭದಲ್ಲಿ ಎಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ, ಎಷ್ಟು ಆಕ್ಸಿಡೆಂಟ್ ಸ್ಪಾಟ್ಸ್ಗಳಿದಾವೆ, ಹೆಲ್ಮೆಟ್ ಹಾಕಲಾರಂಗೆ ಯುವಕರು ಯಾರು ಗಾಡಿಯನ್ನು ಚಲಾಯಿಸ್ತಾ ಇದ್ದಾರೆ, ಜಾಸ್ತಿ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಮಾಡಬೇಕಂತ ತಮ್ಮಲ್ಲಿ ಈ ಸಲಹೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೇನೆ. ಹಂಗಾಗಿ ಬಂಧುಗಳೇ, ಈ